ನಮ್ಮೂರು ಬಂದು ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಕುದುರುಗುಂಡಿ ಗ್ರಾಮ ಅಂತ ಹೇಳ್ಬಿಟ್ಟು ನಾವು ಇದೇ ಪ್ರಥಮ ಬಾರಿಗೆ ಅಮ್ಮಿಂಗಡದಿಂದ ಎಳಗ ಜಾತಿ ಮರಿ ತರಿಸಿದ್ವಿ. ಅಮ್ಮಿಂಗಡದಲ್ಲಿ ನಮಗೆ ಅಮೃತ್ ಅಂದ್ಬಿಟ್ಟು ಒಬ್ಬರು ಪರಿಚಯ ಆಗಿದ್ದರು. ಅವ್ರ ಮುಖಾಂತರ ಟೋಟಲ್ ಒಂದು 15 ಮರಿ ತರಿಸಿದ್ವಿ. ಅವರು 2 ಬ್ಯಾಚಲ್ಲಿ ನಮಗೆ ಮರಿ ಕೊಟ್ಟಿದ್ರು. ಫಸ್ಟ್ ಬ್ಯಾಚ್ ಮರಿ ಬಂದು ಒಂದು 5 ಮರಿ ಕೊಟ್ಟಿದ್ರು. ಅವು ಆಲ್ರೆಡಿ ಲೈವ್ ವೇಟ್ ಹೆಚ್ಚು ಕಮ್ಮಿ ಒಂದು 70 kg ರೀಚ್ ಆಗಿದೆ. ಈಗಿರೋ 2ನೇ ಬ್ಯಾಚಲ್ಲಿ ಮರಿ ಕೊಟ್ಟಾಗ ಈಗ ಇವೆಲ್ಲ ಲೈವ್ ವೇಟ್ ಒಂದು 50 kg ರೀಚ್ ಆಗಿದೆ. ನಾವು ಬಕ್ರೀದ್ ಬ್ಯಾಚ್ಗೆ ಕೊಡುವ ಅಂದ್ಬಿಟ್ಟು ಸಾಕಾಣಿಕೆ ಮಾಡಿದ್ದೀವಿ. ಚೆನ್ನಾಗಿ ಮರಿ ಎಲ್ಲ ಚೆನ್ನಾಗಿ ಬಂದೈತೆ. ಈ ಸಲ ಏನಾದ್ರು ಬಕ್ರೀದ್ ಬ್ಯಾಚಲ್ಲಿ ಒಳ್ಳೆ ರೇಟ್ ಸಿಕ್ಕಿ ಇದು ಮಾಡ್ತು ಅಂದರೆ ನೆಕ್ಸ್ಟ್ ಸಲ 20 ಮರಿಗಳನ್ನ ಅವ್ರ ಕಡೆಯಿಂದ ತರಿಸಿ ಸಾಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಉತ್ತಮವಾಗಿ ರೇಟ್ ಸಿಕ್ಕಿದ್ರೆ ನಾವು ಮುಂದೆ ಅಮ್ಮಿಂಗಡ ಜಾತಿನೇ ಸಾಕು ಅಂತ ಇದು ಮಾಡ್ಕೊಂಡಿದ್ದೀವಿ. ಈಗ ಸದ್ಯಕ್ಕೆ ಈಗ ಇರುವಂಥ ಇದರಲ್ಲಿ ಮರಿಗಳು ಒಳ್ಳೆ ಚೆನ್ನಾಗೇ ಬಂದೈತೆ. ಅಮಿತ್ ಅವರು ಮುಂದೆ ಏನಾದ್ರು ಈ ರೇಟ್ ಸಿಕ್ಕಿದ್ರೆ ಅವ್ರ ಮುಖಾಂತರ ಮರಿ ತರಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡುವ ಈ ಸಲ ಯಾವ ರೀತಿ ರೇಟ್ ಸಿಗುತ್ತೆ ಅನ್ನೋದನ್ನು ನಾವು ನಿರೀಕ್ಷೆಯಲ್ಲಿದ್ದೀವಿ. ಮರಿಗಳು ಮಾತ್ರ ತುಂಬಾ ಜೋರಾಗಿದೆ. ನೋಡೋದಕ್ಕೆ ಜಿಂಕೆ ಮರಿಗಳ ಹಾಗೇನೆ ಕಾಣಿಸುತ್ತೆ. ಬಟ್ ಇವು ಜಿಂಕೆ ಮರಿಗಳಲ್ಲ, ಇವು ಅಮೀನ್ಗಢ್ ಎಳಗ ಟಗರು ಮರಿಗಳು. ಈ ಮರಿಗಳನ್ನ ನಾನು ಕೊಟ್ಟು ಸುಮಾರು ತಿಂಗಳಾಗಿದೆ. ಸೊ ಯಾಕೆ ನಾನು ಈ ಥರ ಮರಿಗಳನ್ನ ಆಯ್ದು ತೆಗೆದು ಕಳಿಸ್ಕೊಡ್ತೇನೆ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಎಲ್ಲರೂ ಕೂಡ ಕೊನೆ ತನಕ ನೋಡಿ, ಮತ್ತೆ ಈ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನೋಡ್ಬೋದು ಅಮೀನ್ಗಢ್ ಎಳಗ ಟಗರು ಮರಿಗಳ ಸಾಕಾಣಿಕೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜೋರಾಗಿದೆ. ಸೊ ಅಮೀನ್ಗಢ್ ಮರಿಗಳನ್ನ ಸಾಕೋದ್ರಲ್ಲಿ ಎಲ್ಲ ರೈತರಾಗಿರ್ಬೋದು, ಎಲ್ಲ ಯುವಕರಾಗಿರ್ಬೋದು, ಇದರಲ್ಲಿ ನಾ ಮುಂದು ತಾ ಮುಂದು ಅಂತ ಅವ್ರ ಹತ್ರ ಸಾಕೋದಕ್ಕೆ 40, 50, 30, 20 ಅಷ್ಟೋ ಇಷ್ಟೋ ಮರಿಗಳನ್ನ ಸಾಕಕ್ಕೆ ಆಗದೇ ಇದ್ರೂ ಪರವಾಗಿಲ್ಲ, ಮನೆ ಮುಂದೆ 2 ಅಮೀನ್ಗಢ್ ಎಳಗ ಟಗರು ಮರಿಗಳು ಇರಲೇಬೇಕು. ಇದ್ರೇನೆ ಮನೆ ಚೆನ್ನಾಗಿ ಕಾಣಿಸುತ್ತೆ, ನಮಗೂ ಕೂಡ ತುಂಬ ಖುಷಿ ಕೊಡುತ್ತೆ ಅನ್ನೋದೇ ಈಗಿನ ಒಂದು ಟ್ರೆಂಡ್ ಥರ ಆಗಿದೆ. ಸೊ ಈ ಟ್ರೆಂಡು ಯಾವಾಗಿಂದ ಆಗಿದೆ ಅಂದರೆ ಇದು ಇತ್ತೀಚೆಗೆ ಲಾಕ್ಡೌನ್ ಆಗಿ ಮತ್ತು ಲಾಕ್ಡೌನ್ ಓಪನ್ ಆದಮೇಲೆ ಈ ಥರ ಕ್ರೇಜ್ ಇನ್ನೂ ಹೆಚ್ಚು ಜಾಸ್ತಿ ಆಗಿದೆ. ಯಾಕೆ ಈ ಥರ ಜಾಸ್ತಿ ಆಗಿದೆ ಅಂದರೆ, ಸೊ ಅದೇನೋ ಲಾಕ್ಡೌನ್ ಟೈಮಲ್ಲಿ ತುಂಬ ಜನ ಕೆಲಸ ಕಳ್ಕೊಂಡು ಆದಮೇಲೆ ತಮ್ಮ ಹಳ್ಳಿಗಳಿಗೆ ಬಂದು ಸ್ವಂತ ಉದ್ಯೋಗ ಮಾಡಬೇಕು ಅಂದ್ಕೊಂಡು ಮತ್ತು ಬೇರೆ ಕಡೆ ಎಲ್ಲೋ ಇಲ್ಲೋ ಅಲ್ದಾಡಿ ಬೇರೆ ಕಡೆ ಕೈ ಕೆಳಗೆ ಕೆಲಸ ಮಾಡೋದು ಬೇಡ ಅಂತ ಅಂದ್ಕೊಂಡು ಬಂದು ಈ ಒಂದು ಫೀಲ್ಡ್ಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡು ತುಂಬ ಯುವಕರಾಗಿರ್ಬೋದು, ತುಂಬ ರೈತರಾಗಿರ್ಬೋದು, ಈ ಅಮೀನ್ಗಢ್ ಎಳಗ ಟಗರು ಸಾಕಾಣಿಕೆ ಆಗಿರ್ಬೋದು, ಜೊತೆಗೆ ಮೇಕೆ ಕುರಿ ಮತ್ತಿತರ ಕೃಷಿ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮದೇ ಆದ ಒಂದು ಊರಲ್ಲಿ ಜೀವನ ಕಳೀತಾ ಇರೋದು ಸದ್ಯದ ಒಂದು ವಾಸ್ತವ ಪರಿಸ್ಥಿತಿ. ಅಂಥದ್ರಲ್ಲಿ ಕೂಡ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕುದುರುಗುಂಡೆ ಅನ್ನೋ ಒಂದು ಗ್ರಾಮದಲ್ಲಿ ಒಬ್ಬರು ಇದ್ದಾರೆ. ಅವ್ರ ಹೆಸರೇ ನಾರಾಯಣ್ ಅಂತ. ಅವರು ಕೂಡ ನನಗೆ ತುಂಬ ದಿನಗಳಿಂದ ಪರಿಚಯ ಏನಿಲ್ಲ, ರೀಸೆಂಟಾಗಿ ಇದೇ ವರ್ಷ ನಂಗೆ ಅವರು ಪರಿಚಯ ಇದ್ದಾರೆ. ಬಟ್ ಇವರು ಕೂಡ ಅಲ್ಲೆಲ್ಲೋ ಮಂಡ್ಯ ಜಿಲ್ಲೆ ಹತ್ರ ಬರುವ ಕೊಮ್ಮನಹಳ್ಳಿ ಅಂತ ಒಂದು ಊರು ಬರುತ್ತಂತೆ. ಆ ಊರಲ್ಲಿ ಅಮೀನ್ಗಢ್ ಎಳಗ ಟಗರು ಮರಿಗಳನ್ನ ತಗೊಂಡು ಸಾಕಬೇಕು ಅಂತ ಅಂದ್ಕೊಂಡು ಅಲ್ಲಿ ಹೋಗಿ ಆ ಮರಿಗಳನ್ನ ನೋಡಿದ್ರಂತೆ. ಬಟ್ ಅಲ್ಲಿ ಇರುವ ಮರಿಗಳ ರೇಟು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತಂತೆ. ಹಾಗಾಗಿ ಅವರು ಕೂಡ ನನ್ನ ಸಂಪರ್ಕಿಸಿ ನನ್ನ ಹತ್ರ ಮರಿಗಳನ್ನ ತಗೋಬೇಕು ಅಂದ್ಕೊಂಡ್ಮೇಲೆ ಫೈನಲಿ ಈ ಮರಿಗಳನ್ನ ಸುಮಾರು ಒಂದು 5 ತಿಂಗಳ ಹಿಂದೆ ಅಥವಾ 5 ತಿಂಗಳು ಹೆಚ್ಚು ಕಡಿಮೆ ಆಗಿದೆ. ಈ ಮರಿಗಳನ್ನ ನಾನು 8,500ರಿಂದ ಹಿಡ್ಕೊಂಡು 8,300 ತನಕ ಈ ಮರಿಗಳನ್ನ ಕಳಿಸ್ಕೊಟ್ಟಿದ್ದೆ. ಈ ಫಾರ್ಮಲ್ಲಿ ನೀವು ನೋಡ್ತಾ ಇದ್ದೀರಾ 15 ಮರಿಗಳಿದೆ. ಯಾವ ರೇಂಜಿಗಿದೆ ಅಂದರೆ ಮರಿಗಳು ತುಂಬಾ ಕ್ವಾಲಿಟಿಯುತವಾಗಿವೆ ಮರಿಗಳು. ಬಟ್ ವಿಡಿಯೋದಲ್ಲಿ ನಿಮ್ಗೆ ನೀಟಾಗಿ ಕಾಣಿಸ್ತಿಲ್ಲ ಅನ್ಕೋತೀನಿ, ಯಾಕಂದರೆ ಆ ರೈತರ ಮೊಬೈಲು ಸ್ವಲ್ಪ ಏನೋ ಪ್ರಾಬ್ಲಮ್ ಇರಬೇಕು, ಹಾಗಾಗಿ ವಿಡಿಯೋ ಕ್ಲಾರಿಟಿ ಇಲ್ಲ. ಹಾಗಂತ ಮರಿಗಳೇನು ತುಂಬ ಕ್ಲಿಯರಾಗಿ ಕಾಣಿಸಲ್ಲ ಅನ್ಕೋಬೇಡಿ. ಬಟ್ ಮರಿಗಳು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಮರಿಗಳು ಕೂದಲನ್ನು ಕಟ್ ಮಾಡಿಲ್ಲ ಅಂದ್ಕೋತೀನಿ ಬಹುಶಃ ಅವರು. ಮತ್ತು ಇನ್ನೊಂದು ವಿಷಯ ನೀವೆಲ್ಲರೂ ಗಮನಿಸಬೇಕು, ಈ ಮರಿಗಳು ನೋಡೋದಕ್ಕೆ ಎಲ್ಲ ಮರಿಗಳನ್ನ ಕೊಂಬು ಕಿತ್ತಿ ಬಿಸಾಕಿದೆ ಅಂತ ನೀವು ಯಾರಾದರೂ ಅಂದ್ಕೊಂಡ್ರೆ ಅದು ತಪ್ಪು. ಈ ಮರಿಗಳಲ್ಲಿ ಜಾಸ್ತಿ ಸಂಖ್ಯೆಯ ಮರಿಗಳನ್ನ ಕೊಂಬೇನು ಕಿತ್ತಿಲ್ಲ. ಬಟ್ ಈ ಮರಿಗಳನ್ನ ಒಂದು 4 ಅಥವಾ 3 ಮರಿನ ಕೊಂಬು ಕಿತ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ನಾನು ಕೇಳ್ಪಟ್ಟಿದ್ದೆ. ಇನ್ನುಳಿದ ಯಾವುದೇ ಮರಿಗಳನ್ನ ಕೊಂಬು ಕಿತ್ತಿಲ್ಲ. ತುಂಬ ಚೆನ್ನಾಗಿ ಮೇಯಿಸಿದ್ದಾರೆ ನಾರಾಯಣ್ ಅಂತ ಅವ್ರ ಹೆಸರು. ಈಗಾಗಲೇ ಅವ್ರ ಹತ್ರ ನಾಟಿ ಕುರಿಗಳಂದರೆ ಮಂಡ್ಯ ಭಾಗದಲ್ಲಿ ಕಂಡುಬರುವ ನಾಟಿ ಕುರಿಗಳಾಗಿರ್ಬೋದು ಅಥವಾ
ಬಂಡೂರು ಟಗರುಗಳು ಅಥವಾ ಕುರಿಗಳಾಗಿರ್ಬೋದು ಅವ್ರ ಹತ್ರ ಒಂದು 30ರಿಂದ 40 ಇದೆ. ಬಟ್ ನಾನು ಕೂಡ ಈ ಥರ ಅಮ್ಮಿನಗಡ್ ಎಳಗ ಮರಿಗಳನ್ನ ಸಾಕಬೇಕು ಅಂದ್ಕೊಂಡು ಅವರು ಮನಸ್ಸು ಮಾಡಿ ನನ್ನ ಹತ್ರ ಮರಿಗಳನ್ನ ತೊಗೊಂಡಿದ್ರು. ಬಟ್ ಅಲ್ಲೆಲ್ಲೋ ಸಂಪರ್ಕಿಸಿ ಅಲ್ಲಿ ರೇಟು ನಾನು ಒಂದು 8,500 8,000 ಕೊಡುವಂಥ ಮರಿಗಳ ರೇಟ್ ಅಲ್ಲಿ ಮಂಡ್ಯ ಕಡೆ 13,000 13,500 12,500 ರೂಪಾಯಿ ಹಿಡಿದ್ರಂತೆ. ಹಾಗಾಗಿ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡಿ ಯೂಟ್ಯೂಬಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವಿಡಿಯೋಗಳನ್ನ ದಿನಂಪ್ರತಿ ನೋಡ್ತಾರೆ. ಬಟ್ ನಾನು ನಂಬರ್ ಕಲೆಕ್ಟ್ ಮಾಡಿ ಫೋನ್ ಮಾಡಿ ಅಮೃತ್ ಅವರೇ ನಾನು ಮರಿಗಳನ್ನ ಸಾಕ್ತೀನಿ, ಮರಿಗಳನ್ನ ಕಳಿಸ್ಕೊಡಿ ಅಂತ ಹೇಳ್ಕೊಂಡು ತಾವು 15 ಮರಿಗಳನ್ನ ತಗೊಳ್ಳೋದ್ರ ಜೊತೆಗೆ ತಮ್ಮ ಫ್ರೆಂಡ್ಸ್ಗೆಲ್ಲ ಒಂದಿಷ್ಟು ಮರಿಗಳನ್ನ ಕೊಡಿಸಿದ್ರು. ಮತ್ತು ಅವ್ರ ಜೊತೆಗೆ ಅವರ ಸಿಸ್ಟರ್ಗೆ ತುಂಬ ಮರಿಗಳನ್ನ ನನ್ನ ಕಡೆಯಿಂದ ಕೊಟ್ಟಿದ್ದಾರೆ. ಬಟ್ ಆ ಮರಿಗಳ ವಿಡಿಯೋ ಇಲ್ಲ. ಬಟ್ ಇದು ನಾರಾಯಣ ಅಣ್ಣವರೇ ಫಾರ್ಮು. ಬಟ್ ಈ ಫಾರ್ಮ್ ತುಂಬ ಚಿಕ್ಕದಾಗಿದೆ ನೋಡ್ಬೋದು. ಬಟ್ ಮರಿಗಳು ಮಾತ್ರ ತುಂಬ ಡಿಮ್ಯಾಂಡ್ ಫುಲ್ ಆಗಿದೆ. ಅಂಥ ಮರಿಗಳನ್ನ ನೀಟಾಗಿ ನಿಯತ್ತಾಗಿ ತುಂಬ ಕ್ವಾಲಿಟಿಯುತವಾಗಿ ಮೇಂಟೈನ್ ಮಾಡಿ ಸಾಕಿದ್ದಾರೆ. ತಾವು ಏನು ಈ ಥರ ಸಿಕ್ಕಾಪಟ್ಟೆ ಒತ್ತಡದಲ್ಲಿ ಅಂದರೆ ಅವರು ಕೂಡ ಇಲ್ಲಿ ತಿರುಗಾಡಿ ಭೂಮಿಯಲ್ಲಿ ಕುರಿಗಳನ್ನ ಮೇಯಿಸ್ತವ್ರೆ ಅಂತ ಕೇಳ್ಪಟ್ಟಿದ್ದೀನಿ. ಅದರ ಜೊತೆಗೆ ಮನೆಯಲ್ಲೇ 15 ಮರಿಗಳನ್ನ ಸಾಕಿ ಸಲುಬೇಕಂದ್ರೆ ತುಂಬ ಕಷ್ಟದ ಕೆಲಸ. ಯಾಕಂದರೆ 30 ಕುರಿಗಳನ್ನ ಭೂಮಿ ಅಂದರೆ ಹೊರಗಡೆ ಆಚೆ ಈಚೆ ಹೋಗಿ ಮೇಯಿಸ್ಕೊಂಡು ಬಂದು ಮತ್ತೆ ಮನೆ ಹತ್ರ ಇಂಥ ಮರಿಗಳನ್ನ ಈ ಥರ ಡೆವಲಪ್ಮೆಂಟ್ ಮಾಡಿ ಮರಿಗಳನ್ನ ನೀಟಾಗಿ ನೋಡ್ಕೋಬೇಕಂದ್ರೆ ಅದು ಸಣ್ಣ ಕೆಲಸನೇ ಏನಲ್ಲ. ಬಟ್ ಅದು ಸಾಕಿದಂಥ ರೈತನಿಗೆ ಮಾತ್ರ ಆ ಮರಿಗಳ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಅವುಗಳ ಆಹಾರ ಪದ್ಧತಿಯಲ್ಲಿ ಏರಿಳಿತ ಯಾವ ಥರ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ. ಟೈಮನ್ನು ಅವನು ನೀಟಾಗಿ ಮೇಂಟೆನೆನ್ಸ್ ಮಾಡಿದಾಗ ಮಾತ್ರ ಈ ಥರ ಮರಿಗಳು ಬರೋದಕ್ಕೆ ಸಾಧ್ಯ. ಸುಮ್ಮನೆ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಅಲ್ಲೋ ಇಲ್ಲೋ ಮರಿಗಳನ್ನ ಸಾಕಾಣಿಕೆ ಮಾಡಿರೋ ವಿಡಿಯೋಗಳನ್ನ ನೋಡಿ ನಾನು ಮಾಡ್ತೀನಿ, ನನ್ನ ಹತ್ರ 50 ಮರಿ ಇದೆ, ನನ್ನ ಹತ್ರ 20 ಮರಿ ಇದೆ ಅಂತ ಶೋಕಿ ಮಾಡಿದರೆ ಆಗೋದಿಲ್ಲ. ಬಟ್ ನಾವು ಸಾಕುವಂಥ ಮರಿಗಳು ಶೋಕಿ ಆಗಿರಬೇಕಂದ್ರೆ ಈ ಥರ ರೇಂಜ್ಗೆ ಮರಿಗಳನ್ನ ಟ್ರೀಟ್ ಮಾಡಬೇಕು. ಅಂತ ಟ್ರೀಟ್ ಮಾಡಿದ ರೈತರಲ್ಲಿ ಮಂಡ್ಯ ಜಿಲ್ಲೆಯ ನಾರಾಯಣನವರು ನಂಗೆ ತುಂಬ ಅಚ್ಚುಮೆಚ್ಚು. ಯಾಕಂದರೆ ತುಂಬ ದಿನಗಳಿಂದ ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿ ಇಲ್ಲದೇ ಇರಬಹುದು. ಬಟ್ ರೀಸೆಂಟಾಗಿ ಕಾಂಟ್ಯಾಕ್ಟು, ಹಾಗಾಗಿ ಒಂದು 5-6-7 ತಿಂಗಳ ಕಾಂಟ್ಯಾಕ್ಟ್ ಇರ್ಬೋದು. ಮರಿಗಳನ್ನ ತೊಗೊಂಡು ಒಂದು 5 ತಿಂಗಳ ಹೆಚ್ಚು ಕಡಿಮೆ ಆಗಿದೆ. ಬಟ್ ತುಂಬ ಒಳ್ಳೆಯ ಮನುಷ್ಯ. ನನ್ನ ಜೊತೆ ಫೋನ್ ಮಾಡಿದಾಗೆಲ್ಲ ಅಮೃತ್ ಅವರೇ ಊಟ ಆಯಿತಾ, ಚೆನ್ನಾಗಿದ್ದೀರಾ, ಹೇಗೆ ಏನು ಅಂತ ಎಲ್ಲ ವಿಚಾರ ಮಾಡ್ತಾರೆ. ಸೊ ನಾನು ಕೂಡ ಅವ್ರ ಜೊತೆ ಈ ಥರ ಚೆನ್ನಾಗಿ ಮಾತಾಡಿರ್ತೀನಿ. ಬಟ್ ಆ ಕಡೆ ಏನಾದರೂ ನಮಗೆ ಮರಿಗಳನ್ನ ಕಳಿಸ್ಕೊಡ್ಬೇಕಂದ್ರೆ ನನಗೆ ಯಾರಾದರೂ ರೈತ ನನಗೆ ಏನಾದರೂ ಸಂಪರ್ಕಕ್ಕೆ ಬಂದರೆ ಇವ್ರ ನಂಬರ್ ಕೊಟ್ಟು ಇವ್ರ ಫಾರ್ಮ್ಗೆ ನಾನು ವಿಸಿಟ್ ಮಾಡಿಸಿರ್ತೀನಿ. ಸೊ ಯಾರಾದರೂ ಇದ್ದರೆ ಮಂಡ್ಯ ಜಿಲ್ಲೆ ಸುತ್ತಮುತ್ತ ನಿಮಗೂ ಏನಾದರೂ ಮರಿಗಳ ಅವಶ್ಯಕತೆ ಬಿದ್ದರೆ ನೇರವಾಗಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕುದುರುಗುಂಡೆ ಅನ್ನೋ ಒಂದು ಹೋಬಳಿಗೆ ನೀವು ಹೋಗಿ ವಿಸಿಟ್ ಮಾಡಿ ಇವ್ರನ್ನ ಸಂಪರ್ಕಿಸಿದೆ ಆದಲ್ಲಿ ನಿಮಗೆ ಒಳ್ಳೆ ರೀತಿ ಮಾಹಿತಿ ಕೂಡ ಸಿಗುತ್ತೆ. ನನ್ನ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕ್ಲಾರಿಫೈ ಕೂಡ ಸಿಗುತ್ತೆ. ನಾನು ಕೊಡುವಂಥ ಮರಿಗಳ ಬಗ್ಗೆ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಇವರೇ ಕೂಡ ಅಲ್ಲಿ ಜವಾಬ್ದಾರಿ ಇರ್ತಾರೆ. ನನಗೆ ಮರಿಗಳನ್ನ ತುಂಬ ಸಂಖ್ಯೆಯಲ್ಲಿ ಮರಿಗಳನ್ನ ಕಳಿಸ್ಕೊಡುವಂಥ ನಿಟ್ಟಿನಲ್ಲಿ ಇವರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ನಾನು ಕೂಡ ಅವರಿಗೆ ಮರಿಗಳನ್ನ ಕೊಟ್ಟಿದ್ದೀನಿ. ನನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ ತುಂಬ ಚೆನ್ನಾಗಿ ಮರಿಗಳನ್ನ ರೆಡಿ ಮಾಡಿದ್ದಾರೆ ನಾರಾಯಣನವರೇ, ಒಂದು ದೊಡ್ಡ ಹೆಮ್ಮೆಯ ವಿಷಯ. ಬಟ್ ಈ ವರ್ಷ ಬಕ್ರೀದ್ಗೆ ಈ ಮರಿಗಳು ನಿಮ್ಗೆ ಯಾರಿಗಾದರೂ ನೋಡ್ತಾ ಇದ್ದವರಿಗೆ ಅವಶ್ಯಕತೆ ಬಿದ್ದರೆ ಹಬ್ಬಕ್ಕಂತ ಯಾರಾದರೂ ಡೀಲರ್ ಅಥವಾ ತಗೊಂಡು ಸೇಲ್ ಮಾಡೋರು ಅಥವಾ ಇನ್ನಿತರ ಹಬ್ಬಕ್ಕೆ ಕಟ್ ಮಾಡೋದ್ರೆ ಡೈರೆಕ್ಟಾಗಿ ಮಂಡ್ಯ ಜಿಲ್ಲೆ ಹೋಗಿ ಇವರ ನಂಬರನ್ನು ನಾನು ಮೆನ್ಷನ್ ಮಾಡಿರ್ತೀನಿ, ಹೋಗಿ ವಿಸಿಟ್ ಮಾಡ್ಬೋದು. ನಿಮಗೆ ಅವರಿಗೆ ಸ್ಯಾಟಿಸ್ಫೈಡ್ ಮಾಡಿಕೊಂಡು 3 ತಿಂಗಳ ನಂತರ ಈ ಮರಿಗಳನ್ನ ತಗೋರಿ, ಮರಿಗಳನ್ನ ಚೆನ್ನಾಗಿ ಮೇಯಿಸ್ಕೊಂಡವ್ರೆ. ಮತ್ತು ನೀವು ಕೇಳ್ಬೋದು ಈ ಮರಿಗಳನ್ನ 8,000 8,300 ಕೊಟ್ಟಿದ್ದೀರಾ, ಈಗೇನು ಈ ಮರಿಗಳ ರೇಟು ನಿಮ್ಮ ಕಡೆ ಅಂದರೆ ಇಂಥ ಮರಿಗಳ ರೇಟು ನಮ್ಮ ಕಡೆ 17,500 ಹಿಡ್ಕೊಂಡು 18,500 ತನಕ ಈ ಮರಿಗಳು ಓಡ್ತಾ ಇದೆ. ಬಟ್ ಈ ಮರಿಗಳನ್ನ ಈಗಾಗಲೇ ಅವರು ಅರ್ಧ ರೇಟಿಗೆ ಮರಿಗಳನ್ನ ಈಗಾಗಲೇ ಡಬಲ್ ಆಗಿದೆ ಅವರ ಒಂದು ಪ್ರೈಸು. ಸೊ ಅಂದರೆ ನಾನು ಕೊಟ್ಟಿದ್ದೆ 8,500 8,300 8,000 ಕೊಟ್ಟಿದ್ದೆ. ಬಟ್ ಈಗಾಗಲೇ ಈ ಮರಿಗಳು ಒಂದು 17,500 18,500 ರೇಂಜಿಗೆ ಡೆವಲಪ್ಮೆಂಟ್ ಆಗಿದೆ. ಸೊ ನಿಮಗೂ ಕೂಡ ಈ ಥರ ಮರಿಗಳು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ಹತ್ರ ಮರಿಗಳನ್ನು ತೊಗೊಂಡವರು ನನಗೆ ವಿಡಿಯೋಗಳನ್ನ ಕೊಟ್ಟರೆ ನಾನು ಈ ಥರ ನಿಮ್ಮದು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದ್ರೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್, ನಮಸ್ಕಾರ. ತಪ್ಪದೆ ಎಲ್ಲರೂ ಕೂಡ ಇವತ್ತಿನ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಶೇರ್ ಮಾಡ್ತಾರೆ ಅಂದ್ಕೊಂಡು ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.